ಕರಿದೇನೆ ಬರ್ತೀಯ, ಹೇಳ್ದೆ ಹೊಟ್ಟೋಗ್ತೀಯ. ಹೀಗೆಲ್ಲ ಮಾಡಿದ್ರೆ ಹೇಗೆ ಗುಂಡ? ನಾನು ಮನೆ ಬಿಟ್ಟು ಬಂದಾಗ ನಿನ್ನ ಮತ್ತೆ ಯಾವತ್ತೂ ನೋಡಲ್ಲ ಅಂತ ಅಂದ್ಕೊಂಡಿದ್ದೆ. ಲಕ್ಕಿ ಅಜ್ಜಿ ಒಂದು ಮಾಡಿದ್ರು, ಅದೇ ಕೊನೆ. ಮತ್ತೆ ಒಬ್ರಿಗೊಬ್ರು ನಾವು ಯಾವತ್ತೂ ನೋಡಲ್ಲ ಅಂತ ಅಂದ್ಕೊಂಡೆ. ಪೊಲೀಸ್ನವ್ರು ಒಂದು ಮಾಡಿದ್ರು. ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ, ಕಾರಣ ಇಲ್ದಕ್ಕೇನೂ ಆಗಲ್ಲ ಅಂತ. ನೀನು ನೋವಲ್ಲಿದ್ದೆ ಅನ್ನೋದು ಬಿಟ್ರೆ ಮುಹೂರ್ತದಿಂದ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾಗುಂಡೆ ನಿಂಗೆ. ಕಾಲ ಹಾಗೆ ನಿಂತೋಗ್ಬಿಡ್ಲಿ ಅಂತ ಹುಚ್ಚುಚ್ಚಾಗಿ ಏನೇನೋ ಆಲೋಚನೆ ಮಾಡ್ತಿದ್ದೆ. ಏನು ಮಾಡೋದು? ಇಷ್ಟ ಆದವ್ರ ಜೊತೆಲಿದ್ರೆ ನಾವು ಸಮಯ ಕಳೆಯೋದೇ ಗೊತ್ತಾಗಲ್ವಂತೆ. ನಾವು ಮತ್ತೆ ಒಬ್ರಿಗೊಬ್ರು ನೋಡ್ತೀವೋ ಇಲ್ವೋ. ಈ ಸಾರಿ ನಾವಿಬ್ಬರನ್ನ ಯಾರು ಒಂದು ಮಾಡ್ತಾರೆ? ಸಾಕ್ಷಿ, ಬಜ್ಜಿ ತಗೋ. ಏನಮ್ಮ ವಿಶೇಷ? ಬಜ್ಜಿ ಮಾಡ್ಬಿಟ್ಟಿದ್ಯಾ? ನಿಂಗೆ ಇಷ್ಟ ಅಂತ ಮಾಡ್ದೆ ಕಣೆ. ಇದ್ದು ಅಮ್ಮ. ಸೂಪರ್. ಏನಮ್ಮ ಹಂಗೆ ನೋಡ್ತಿದ್ಯಾ? ನೀನು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಕಣೆ. ಆ ದೇವರು ನೀನು ಕೋರಿದೆಲ್ಲ ಕೊಡಬೇಕು. ಯಾಕೆ ಇಷ್ಟೊಂದು ಫೀಲಿಂಗು? ವಿಕ್ರಮ್ ಕಣ್ಮರಿ ಆಗಿದ್ದ ಸುದ್ದಿ ಕೇಳ್ದಾಗಿಂದ ನಾನು ಸರಿಯಾಗಿ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ ಕಣೆ. ನನ್ನ ಮಗಳು ಮದುವೆ ನಿಂತು ಎಲ್ಲಿ ಅವಳು ಬದುಕು ನೀರಾಗ್ಬಿಡುತ್ತೋ ಅಂತ ನಾನು ನಂಬಿದ ದೇವರು ಕೈ ಬಿಟ್ಟಿಲ್ಲ. ನೀನು ಅವನ ಮೇಲೆ ಇಟ್ಟಿರೋ ನಂಬಿಕೆನೂ ಸುಳ್ಳಾಗಲಿಲ್ಲ. ಈಗೊಂಥರ ಸಮಾಧಾನ ಕಣೆ ನನಗೆ. ಅಮ್ಮ, ವಿಕ್ರಮ್ ಹುಟ್ಟೋವಾಗ್ಲೇನೆ ಸಾಕ್ಷಿನೇ ಅವನ ಹೆಂಡತಿ ಅಂತ ಆ ದೇವರು ಅವನ ಹಣೆಯಲ್ಲಿ ಸೀಲ್ ಹೊಡ್ ಕಳ್ಸಿದಾನೆ. ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ, ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ. ಅದೇ ಅಲ್ವಾ ನಂಗೆ ಬೇಕಾಗಿರೋದು. ಈಗ ವಿಕ್ರಮ್ ಬಂದಾಗಿದೆ, ಇನ್ಮೇಲೆ ನೀನು ಹುಷಾರಾಗಿರ್ಬೇಕು. 4 ಜನರ ಮುಂದೆ ನಿನ್ಗೆ ಅವನು ತಾಳಿ ಕಟ್ಟಿ ಅಕ್ಷತೆ ಕಾಳು ಹಾಕೋವರೆಗೂ ನೀನು ಅವನ ಮೇಲೆ ನಿಗಾ ಇಟ್ಟಿರು. ಆ ವೇದ ಸಾಮಾನ್ಯದವಳಲ್ಲ, ಮಾಯಗಾತಿ, ಹಾಸ್ಕೊಂಡು ಹೋಗ್ಬಿಡ್ತಾಳೆ. ಅದೆಲ್ಲ ಸಾಧ್ಯನೇ ಇಲ್ಲ ಅಮ್ಮ. ವಿಕ್ರಮ್ ಒಂದು ಸಲ ಮಾತು ಕೊಟ್ಟ ಅಂದರೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಅತಿಯಾದ ನಂಬಿಕೆನೂ ನಮ್ಮನ್ನು ಒಂದೊಂದ್ಸಲ ಹಳ್ಳಕ್ಕೆ ಬೀಳ್ಸುತ್ತೆ. ಸರಿ ಮೋನ್, ನಾನು ನೋಡ್ಕೋತೀನಿ. ತಗೋ. ಅಮ್ಮ ಹೇಳ್ದಾಗೆ ಮದುವೆ ಆಗೋವರೆಗೂ ನಾನು ವೇದ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಬಸ್ಸು ರೀ, ಯಾಕೆ ಹೀಗೆ ಸಪ್ಪಿ ನಿಂತ್ಕೊಂಡಿದ್ದಿ? ವಿಕ್ರಮ್ ಮನೆಗೆ ಬಂದಾಯ್ತಲ್ಲ, ಇನ್ನೇನು ಯೋಚನೆ ನಿಂಗೆ? ಅದಲ್ಲ ರೀ, ನಮ್ಮ ಮಗಳು ಫೋನ್ ಮಾಡಿದ್ಲು. ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರೆ ನಮ್ಮ ಮಗಳು ಬಲವಂತಕ್ಕೆ 2 ಮಾತಾಡ್ತಾ ಇದ್ಲು. ಆದರೆ ಇವತ್ತು ಅವಳೇ ಫೋನ್ ಮಾಡಿದ್ಲು ರೀ. ಅವಳಿಗೆ ಈ ಮೊಬೈಲೆಲ್ಲ ಬಳಸೋದು ಗೊತ್ತಾ? ಹಾ ರೀ, ಅವಳೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾಳೆ. ನಮ್ಮ ಮಗಳು ತುಂಬ ಬುದ್ಧಿವಂತೆ, ನಿಮ್ಮ ಹಾಗೆ. ಆದ್ರೆ ಏನು ಮಾಡೋದು? ಅಂಥ ಮುದ್ದು ಕಂದನ್ನ ನಮ್ಮ ಜೊತೆ ಇಟ್ಕೊಂಡು ಸಾಕೋ ಭಾಗ್ಯ ಮಾತ್ರ ನಮಗಿಲ್ಲ. ಅವಳನ್ನ ಸ್ಕೂಲಲ್ಲಿ ಎಲ್ಲರೂ ಕೇಳ್ತಾರಂತೆ ರೀ, ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ನಿಮ್ಮ ಅಜ್ಜಿ ತಾತನ ಜೊತೆ ಯಾಕಿದೆಯಾ ಅಂತ. ಎಲ್ಲೋಯ್ತಪ್ಪ ಈ ದುಡ್ಡು? ಎಲ್ಲೇ ಮರ್ದೆ ನಾನು? ಈ ಬೆಂಕಿಗೆ ಯಾರಾದ್ರೂ ಟೋಪಿ ಗೀಪಿ ಹಾಕ್ಬಿಟ್ರೆ ಅದು ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗಕ್ಕೆ ಸಾಧ್ಯ?
ರೀ ರೀ ಐದಡಿ ಬ್ಯೂಟಿ ನಿಂತ್ಕೊಂಡು ಕರೀತಾ ಇದ್ದೀನಿ, ಕೇಳಿಸ್ತಿಲ್ವಾ ನಿಮ್ಗೆ? ಅದೇನ್ ಲೆಕ್ಕಾಚಾರ ಅಷ್ಟೊಂದು? ಶೈಲು, ನಮ್ಮ ಬಜೆಟಲ್ಲಿ 1,000 ರೂಪಾಯಿ ವ್ಯತ್ಯಾಸ ಕಾಣಿಸ್ತಾ ಇದೆ ಕಣೆ. ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮಮ್ಮ ಏನೋ ಕಷ್ಟ ಅಂತ ಹೇಳ್ಕೊಂಡಿರ್ತಾರೆ, ನೀವು ಕೊಡುಗೈ ದಾನಿ ಅಲ್ವಾ, ತಗೋಮ್ಮ ಅಂತ ಆ 1,000 ರೂಪಾಯಿನ ದಾನ ಮಾಡಿರ್ತೀರಾ. ಏನೇ ಮಾತಾಡ್ತೀಯ ನೀನು? ಅಪ್ಪ ಅಮ್ಮನಿಗೆ ಮಗ ದುಡ್ಡು ಕೊಡೋದು ದಾನನ? ಈ ಥರದ ಆಲೋಚನೆಗಳು ನಿನಗೆ ಎಲ್ಲಿಂದ ಬರುತ್ತಂತನೂ ಗೊತ್ತಿಲ್ಲಪ್ಪ. ದೇವರು ಎಲ್ರಿಗೂ ಒಂದು ಚಮಚ ವಕ್ರ ಬುದ್ಧಿ ಕೊಟ್ಟಿರ್ತಾನಂತೆ. ಆದರೆ ನಿನಗೆ 1 ಚಮಚ ಅಲ್ಲ, 1 ಸೌಟ್ನೇ ಸುರಿದು ಬಿಟ್ಟಿದ್ದಾನೆ. ಏನು ಬರ್ತಾ ಬರ್ತಾ ನಿಮ್ ನಾಲ್ಗೆ ಜಾಸ್ತಿ ಆಗ್ತಿದೆ. ಅದೇ ಸೌಟ್ನ ಒಲೆನಲ್ಲಿಟ್ಟು ನಿಮ್ ನಾಲ್ಗೆ ಮೇಲೆ ಮಸಾಲೆ ದೋಸೆ ಒಯ್ಲಾ? ಬೇಡ ಬೇಡ ಶೈಲು, ನೀ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ರೀ, ನೀವು ಬೇಜಾರು ಮಾಡ್ಕೋಬೇಡಿ. ಅದಿನ್ನೂ ಪುಟ್ಟ ಮಗು, ಅದಕ್ಕೆ ನಮ್ಮ ಕಷ್ಟ ತಾಪತ್ರಯಗಳೆಲ್ಲ ಹೇಗೆ ಗೊತ್ತಾಗುತ್ತೆ ಹೇಳಿ? ಇಲ್ಲ, ಗೊತ್ತಾಗ್ತಿದೆ ವಸು, ಎಲ್ಲ ಗೊತ್ತಾಗ್ತಿದೆ. ಅದೇ ನಂಗೆ ಭಯ ಆಗ್ತಿರೋದು. ಈಗ ನಮ್ಮ ಮಗುವಾಗಿ ಉಳಿದಿಲ್ಲ. ಅವಳು ಬೆಳೀತಿದ್ದಾಳೆ, ದೊಡ್ಡವಳಾಗ್ತಿದ್ದಾಳೆ. ಅವಳಿಗೆ ಪ್ರಪಂಚದ ಜ್ಞಾನ, ಅರಿವು ಎಲ್ಲ ಮೂಡ್ತಿದೆ ವಸು. ನಾಳೆ ದಿನ ಅವಳು ನಮ್ಮನ್ನ ಪ್ರಶ್ನೆ ಮಾಡಿದ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಅಪ್ಪ, ನಾನು ನಿಮ್ಗೆ ಇಷ್ಟ ಇಲ್ವಾ? ನನ್ನನ್ನು ಯಾಕೆ ದೂರ ಇಟ್ಟು ಬೆಳೆಸ್ತಿದ್ದೀನಿ ಅಂತ ಕೇಳಿದ್ರೆ? ಇಲ್ಲ ರೀ, ನಮ್ಮ ಮಗಳ ಹಾಗೆಲ್ಲ ಕೇಳಮ್ಮ. ಕೇಳಿದ್ರೆ ವಸು, ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಏನಂತ ಉತ್ತರ ವಸು? ಹೆತ್ತ ಮಗುನ ಜೊತೆಲಿ ಇಟ್ಕೊಂಡು ಸಾಕು ಯೋಗ್ಯತೆ ಇಲ್ದಿರೋ ಅಪ್ಪ ಸಿಕ್ಕಿದ್ದಾನೆ ಅಂತ ಯಾರಾದರೂ ಅವ್ರ ಕಿವಿನ ಕಚ್ಚಿದ್ರೆ ಆಮೇಲೆ ಅದಕ್ಕೆ ಅವಳ ಮುಖಾನೇ ನೋಡೋದು ಭಯ ಆಗುತ್ತೆ. ನನ್ನ ಅನುಮಾನ ನಿಜ ಆಯ್ತು ಅನ್ನಿ. ಆ 1,000 ರೂಪಾಯಿನ ನೀವು ಅಮ್ಮನ್ಗೆ ತಾನೇ ಕೊಟ್ಟಿರೋದು? ಶೈಲು, ಯಾರಿಗಾದ್ರೂ ಫ್ರೀಯಾಗಿ ದುಡ್ಡು ಕೊಟ್ರೆ ಫೋಟೋ ತೆಗೆಸ್ಕೊಂಡು ಫ್ಲೆಕ್ಸ್ ಹಾಕ್ಸ್ಕೊಳ್ಳೋ ನಾನು. ಅಮ್ಮಗೆ ದುಡ್ಡು ಕೊಟ್ಟಿಲ್ಲ ಕಣೆ. ಮತ್ತೆ ಇಲ್ರಿ ಹೋಯ್ತು. ಇವಾಗ ನೆನಪಾಯ್ತು ನನಗೆ. ಹೋದ ತಿಂಗಳು ಅದು ಯಾವುದೋ ಪಿಜ್ಜಾ ಅಂಗಡಿ ಅಂತ ಕರ್ಕೊಂಡೋಗಿ ಥನ ತಿಂದಂಗೆ ತಿಂದಲ್ಲ. ಅಂದರೆ ರುಚಿಯಾಗಿತ್ತು ಅಂತ 2-3 ತಿಂದಲ್ಲ, ಅದ್ರ ವೆಚ್ಚ 1,000 ರೂಪಾಯಿ. ಅಲ್ರಿ, ಹಾಗೆಲ್ಲ ಏನೂ ಆಗಲ್ಲ. ಆದಷ್ಟು ಬೇಗ ನಿಮ್ಗೊಂದು ಕೆಲಸ ಸಿಕ್ಬಿಟ್ರೆ ಸಾಕು. ಆಮೇಲೆ ನಮ್ಮ ಮಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇನ್ನು ಮುಂದೆ ನಮ್ಮ ಜೊತೆನೇ ಇಟ್ಕೊಂಡು ಬಿಡೋಣ. ನೀನೇನನ್ನು ಹೇಳು ಸರಿ. ನಾನು ನಾನಾ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಇವತ್ತು ಕೆಲಸದ ವಿಷಯವಾಗಿ ಒಬ್ಬರನ್ನ ಭೇಟಿ ಮಾಡಿ ಬಂದೆ. ಹೌದಾ? ಏನಂದ್ರು? ಏನಂತಾರೆ? ನೀವು ನಿಮ್ಮ ನಾದಿನಿ ಅಣ್ಣನಿಗೆ ಮೋಸ ಮಾಡಿದಿರಿ, 10 ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದಿರಿ ಅಂತ ಚುಚ್ಚು ಮಾತಾಡಿದರು. ಅವರಿಗೆ ನಾನು ಹಾಗೆ ಮಾಡಿಲ್ಲ ಅಂತ ಎಷ್ಟು ವಿವರಣೆ ಕೊಟ್ಟರು ಅವ್ರು ನನ್ನ ಮಾತನ್ನ ನಂಬಲೇ ಇಲ್ಲ. ಅಲ್ಲ ರೀ, ಹೆಂಡತಿಗೆ ತಿನ್ಸಿರೋದನ್ನು ಕೂಡ ಲೆಕ್ಕ ಹಾಕ್ತಿರಲ್ಲ. ಚಚೆ, ಏನೇ ಮಾತಾಡ್ತಾ ಇದೀಯ ನೀನು? ಆ ಭಗವಂತ ಈ ಭೂಮಿ ಮೇಲೆ ನಾನು ಹುಡ್ಸಿರೋದೇ ನಿನ್ನ ಸೇವೆ ಮಾಡೋಕ್ಕೆ ಅಂತ. ಅಲ್ಲ ರೀ, ವಿಕ್ರಮ್ ಇಷ್ಟು ದಿವಸ ಎಲ್ಲಿದ್ನಂತೆ? ಯಾರು ಅವನ್ಗೆ ಆಶ್ರಯ ಕೊಟ್ಟಿದ್ದಂತೆ? ಏನಾದ್ರೂ ಹೇಳಿದ್ನಾ? ಅವನು ಎಲ್ಲಿ ಹೇಳ್ತಾನೆ ರೀ? ನೀವ್ ಅವನ್ಗೆ ಅಣ್ಣ ರೀ. ಎಲ್ಲೋಗಿದೆ ಕತ್ತೆ ಅಂತ ದಬಾಯಿಸಿದ್ರೆ ಹಿಂಗೆ ಅಂತ ಹೇಳ್ತಾನೆ. ನಾನು ಅವನಿಗೆ ದಬಾಯಿಸೋದು? ನನ್ನ ಪರ್ಸ್ನಾಲಿಟಿ ನೋಡ್ಕೊಂಡು ಮಾತಾಡೆ. ಯಾವತ್ತಾದರೂ ಆ ವಿಕ್ರಮ್ ನನಗೆ ಅಣ್ಣ ಅಂತ ಕರೆದಿದ್ದು ನೋಡಿದೀಯಾ? ರೋಡಲ್ಲಿ ಆಟೋದವ್ರನ್ನ ಹೋಟೆಲಲ್ಲಿ ಸರ್ವೆಂಟ್ ಅವ್ರು ಕರೆದಂಗೆ ಕರೀತಾನ ನನಗೆ ಅವನು. ರೀ, ಇಷ್ಟೆಲ್ಲ ಒಳ್ಳೆತನ ಒಳ್ಳೇದಲ್ಲ ರೀ. ನಾನು ಅವ್ನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ. ಅವನಿಗೆ ಸರಿಯಾಗಿ ನಡೆಯಕ್ಕಾಗ್ತಿಲ್ಲ, ಕುಂಟ್ತಾ ಇದ್ದಾನೆ. ಅವನ ಕಾಲಲ್ಲಿ ಒಂದು ಬ್ಯಾಂಡೇಜ್ ಇದೆ. ಬ್ಯಾಂಡೇಜಾ? ಬಹುಶಃ ಪೊಲೀಸ್ರಿಂದ ತಪ್ಪಿಸ್ಕೊಂಡು ಹೋಗುವಾಗ ಶೂಟ್ ಮಾಡ್ಬಿಟ್ರಾ? ಬುಲೆಟ್ ಏನಾದ್ರೂ ಕಾಲೊಳಗೆ ಹೋಗ್ಬಿಡ್ತಾ? ಇದೇ ರೀತಿ ಹಿಂದೆ 2 ಸಂದರ್ಶನಗಳನ್ನ ಅಟೆಂಡ್ ಮಾಡಿದೆ. ಅವರು ಹೀಗೆ
ಆದರೆ ನನ್ನ ಮನಸ್ಸಲ್ಲಿ ಆ ಲೋಕಿ ಬಗ್ಗೆ ಬಹಳ ಬೇಸರ. ಜೀವನದಲ್ಲಿ ಒರೆಸ್ಕೊಳಕ್ಕಾಗದಿರೋಷ್ಟು ಆಳವಾಗಿ ನನ್ನ ಮುಖಕ್ಕೆ ಅವನು ಮಸಿ ಪಡೆದು ಬಿಟ್ಟಿದ್ದಾನೆ. ನಮ್ಮ ಸುತ್ತಮುತ್ತ ನಮ್ಮನ್ನು ನಂಬದೇ ಇರೋರು 100 ಜನ ಇರಬಹುದು. ನಮ್ಮನ್ನು ನಂಬೋರು, ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು ಒಂದು 10 ಜನ ಆದರೂ ಇರಲ್ವಾ? ನೀವು ಜನರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಪ್ರಯತ್ನನ ನೀವು ಮುಂದುವರಿಸಿ. ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಖಂಡಿತ ನಿಮಗೆ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಅದೇ ಭರವಸೆ ಹೋರಾಟದಲ್ಲಿ ನಾನು ಇದ್ದೀನಿ ವಸು. ಆದಷ್ಟು ಬೇಗ ಎಲ್ಲೂ ಒಳ್ಳೇದಾದ್ರೆ ಸರಿ. ನೋಡೋಣ, ನಮ್ಮ ಮಗುನು ಕರ್ಕೊಂಬರೋಣ. ಖಂಡಿತ ನಮ್ಮ ಮಗಳನ್ನ ನಾವು ಕರ್ಕೊಂಡು ಬರ್ತೀವಿ ರೀ. ಆ ದಿನ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಎಲ್ಲ ಒಳ್ಳೇದಾಗುತ್ತೆ. ನೀವು ಧೈರ್ಯವಾಗಿರಿ ಅಷ್ಟೇ. ಏಯ್ ಶೈಲು, ನಿನ್ನ ಊಹೆಗೆ ಮಿತಿನೇ ಇಲ್ವೇನೆ? ಅವನಿಗೆ ಈ ಕೇಸು ಪೊಲೀಸರೆಲ್ಲ ಹೊಸ್ದಲ್ಲ. ಅವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಖಾಲಿ ಗೇಟ್ ಬಿದ್ದಿರುತ್ತೆ ಅಷ್ಟೇ. ಅದನ್ನು ಬಿಟ್ಟು ಈ ಶೂಟೌಟ್ ಗೀಟೌಟ್ ಅಂತೆಲ್ಲ ಹೇಳ್ತೀಯಲ್ಲ ನೀನು. ಎಲ್ಲಾದರೂ ಅಮ್ಮನ ಮುಂದೆ ಹೇಳ್ಬಿಟ್ಟಿಯೇ? ನನ್ಗೇನು ಬುದ್ಧಿ ಇಲ್ವೇನ್ರಿ? ಹೋಗಿ ಹೋಗಿ ಆ ಗಯ್ಯಾಳಿ ಹೆಂಗಸಿನ ಮುಂದೆ. ಸರಿ ಸರಿ, ನಂಗೆ ನಿದ್ದೆ ಬರ್ತಿದೆ. ಅಯ್ಯೋ ದೇವ್ರೆ, ನಾನು ನಿನಗೆ ಏನಪ್ಪ ಅನ್ಯಾಯ ಮಾಡಿದ್ದೆ? ಇಂಥ ಲಾಡುನ ನನಗೆ ಪ್ರಸಾದವಾಗಿ ಕೊಟ್ಬಿಟ್ಟಲ್ಲಪ್ಪ. ಅಯ್ಯೋ ಕರ್ಮ.